ನೇತ್ರ ಎಲ್ಲಿಗೋದ್ಲು? ಹೊಸ್ಮನೆ ಎಲ್ಲಿವರೆಗೂ ಬಂತೋ ಏನೋ. ಹೆಂಗೋ ಇವತ್ತು ನಾನು ಕೆಲಸ ಇಲ್ಲ, ಹೋಗಿ ಹೊಸ್ಮನ್ ತಕ್ಕನ ಹೋಗಿ ನೋಡ್ಕೊಂಬರೋಣ. ನೇತ್ರನೂ ಬಂದಿದ್ರೆ ಚೆನ್ನಾಗಿರೋದು. ಎಲ್ಲಿಗೋದ್ಲು ಇವಳು? ನೇತ್ರ, ನೇತ್ರ! ಏನ್ರಿ ಕರ್ದಿದ್ದು? ಓ, ಏನು ಕರೆದ ತಕ್ಷಣ ಬಂದ್ಬಿಟ್ಟು ಎಲ್ಲಿದ್ದೆ? ಅಲ್ಲೇ ಎಮ್ಮೆ ಕಟ್ಟಾಕಿತ್ತಲ್ಲ ಮಾವ, ಅದು ಓರ್ಸ್ಕೊಂಬದು. ಅದಕ್ಕೆ ಒಂದಿಷ್ಟು ಹುಲ್ಲು ಹಾಕಿ ಬರೋಣ ಅಂತ ಹೋಗಿದ್ದೆ. ಬಾಯ ಸಿತ್ತಿ ಅನ್ಸುತ್ತೆ, ಹಂಗೆ ಒಂದು ಬಕೆಟ್ ನೀರಿಕ್ಕಿ ಎಷ್ಟು ಹುಲ್ಲು ಹಾಕಿ ಬಂದೆ. ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಲ್ವೇ? ಇವತ್ತಿಲ್ಲ ನೇತ್ರ ಕೆಲಸ, ಅದಕ್ಕೆ ಮಂತಾಗೆ ಇರೋಣ ಅಂತ. ಬಾ ಹೊಸ್ಮನೆ, ಎಲ್ಲಿವರೆಗೂ ಬಂದೈತೆ ಮನೆ? ಪೂರ್ತಿ ಆಯ್ತಾ? ಇನ್ನು 4 ತಿಂಗಳಿಗೆ ಆಗುತ್ತೆ ಅಂತಿದ್ದೆ. ಈಗಾಗಲೇ ಎಷ್ಟು 2 ತಿಂಗಳು 2.5 ತಿಂಗಳು ಆಯ್ತು ಅನ್ಸುತ್ತೆ. ಹೌದು ರೀ, ಅಲ್ಲೇ ಮೆಟ್ಲು ಹಾಕಿದ್ದಾರೆ, ಕಾಂಪೌಂಡ್ ಇಲ್ಲ ಮುಂದೆಗಡೆ ಅದೇ ಕೆನಾಫ್ ಮಾಡಿದ್ದಾರೆ, ಮೇಲೆ ಮೋಲ್ಡ್ ಎಲ್ಲ ಹಾಕಿದ್ದಾರೆ, ಮೆಟ್ಲನ್ನು ಕಟ್ಟಿದ್ದಾರೆ. ಆಕಿನ ಪ್ಲಾಸ್ಟಿಂಗ್ ಎಲ್ಲ ಮಾಡಿಲ್ಲ. ಬರೀ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಬರೀರಂತೆ. ನೀವಂತ ಒಂದಿಟ್ಟು ಜವಾಬ್ದಾರಿ ಇಲ್ಲ, ಬರೀ ಟ್ಯಾಕ್ಟರ್ ಕೆಲ್ಸಕ್ಕೆ ಹೋಗೋದು ಬರೋದು ಆಗುತ್ತೆ. ಹೋಗತ್ಲಾಗ ಏನು ನೋಡೋದೇ ಇಲ್ಲ, ನಾನಾ ಜವಾಬ್ದಾರಿ ತಗೊಂಡು ಮಾಡಬೇಕು. ಬರೀ ನಾನು ಎಷ್ಟು ಚೆನ್ನಾಗಿ ಕಟ್ಸಿದ್ದೀನಿ ಅಂತ ನೋಡಿವ್ರಂತೆ. ಹೌದಾ ನೇತ್ರ? ಹೆಂಗೋ ಬಿಡು, ನೀನಾದ್ರೂ ಮಂತಾಗಿದ್ದೀಯಾ. ಹೆಂಗೋ ಮುತುವರ್ಜಿಯಿಂದನ ಹೇಳಿ ಹೇಳಿ ಎಲ್ಲ ಕೆಲಸನ ಮಾಡಿಸ್ತಾ ಇದೆಯಲ್ಲ. ಅಚ್ಚಕಟ್ಟ ಮಾಡ್ತಾರಾ ಕೆಲಸನ? ಸಿಮೆಂಟ್ ಗಿಮೆಂಟ್ ಎಲ್ಲ ಚೆನ್ನಾಗಿ ಹಾಕ್ತಾರಾ? ಅಯ್ಯೋ, ನಾನಿದ್ದೀನಿ ಅಂದಮೇಲೆ ಹಾಕ್ಲೇಬೇಕು, ಇಲ್ಲಾಂದ್ರೆ ನಾನಷ್ಟೇನೆ ಸುಮ್ಮನೆ ಇರಲ್ಲ. ಸಿಮೆಂಟು ಮರಳು ಎಲ್ಲ ಅಚ್ಚಕಟ್ಟಾಗಿ ಸಮ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ. ನಾನು ಹೋದ್ರೆ ಅವರೆಲ್ಲನ ಭಯ ಪಡ್ತಾರೆ. ಇವತ್ತ ಏನಾರ ಬೈತೈತಪ್ಪ ಅಂತಾನ. ಹಂಗೆ ನಾನು ಮೇಂಟೈನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಬರೀ ಇವತ್ತೇನು ಕೆಲಸಗಾರರು ಬಂದಿರಲ್ಲ, ಇವತ್ತೇನು ಬರಲ್ಲ, ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳ್ತಿದ್ರು. ನೋಡ, ಅದೆಲ್ಲನ ಕ್ಯೂರಿಂಗ್ ಮಾಡ್ಬೇಕಲ್ಲ, ಎಲ್ಲ ಕ್ಯೂರಿಂಗ್ ಆದ್ರೆ ಚೆನ್ನಾಗಿ ಆಮೇಲೆ ಪ್ಲಾಸ್ಟಿಂಗ್ ಎಲ್ಲ ಮಾಡ್ತಾರಂತೆ. ನಡೀರಿ ನೋಡ್ಕೊಂಬರೋಣ. ನೀನು ತಿಂಗಳು 1.5 ತಿಂಗಳಿಗೆ ಆಗುತ್ತೆ ಮನೆಯೆಲ್ಲ. ಹೌದಾ, ಸರಿ ಆಯ್ತು, ಬಾ ಹೋಗಿ ನೋಡ್ಕೊಂಬರೋಣ ನಮ್ಮ ಹೊಸ ಮನೇನ ಎಲ್ಲಿವರೆಗೂ ಬಂತು ಅಂತಾನೆ. ಆದಷ್ಟು ಬೇಗ ನಾವು ಆ ಮನೆಗೆ ಹೋಗ್ಬಿಡೋಣ. ಈ ಮನೆಗಂತೂ ನಾವಂತೂ ರಿಪೇರಿ ಮಾಡ್ಸೋಣ ಅಂತ ಸುಮ್ಮನಾದ್ವಿ. ಹೆಂಗೋ ನಿಮ್ಮ ಅಪ್ಪಾರು ದುಡ್ಡು ಕೊಟ್ಟಿದ್ರಿಂದನ ಹೊಸ ಮನೆನೇ ಕಟ್ಸಂಗಾಯ್ತು. ಮತ್ತೆ ನಮ್ಮಪ್ಪ ಅಷ್ಟು ನನಗೆ ಸಹಾಯ ಮಾಡಲ್ಲ ಅಂದ್ಕೊಂಡಿದ್ರಿ ಏನು? ಬರೀ ಹೋಗಿ ನೋಡ್ಕೊಂಬರೋಣ ನಮ್ಮ ಮನೆ ಎಲ್ಲಿವರೆಗೂ ಬಂತು ಅಂತಾನ. ಯಾವಾಗಿಂದ ಶುರು ಮಾಡ್ತೀರಪ್ಪ ಪ್ಲಾಸ್ಟಿಂಗ್ ಎಲ್ಲನ? ಅಣ್ಣ ಇನ್ನೊಂದು 3 ದಿವಸ ಆದಮೇಲೆ ಎಲ್ಲ ಶುರು ಮಾಡ್ತೀವಣ್ಣ. ಸಿಮೆಂಟು ಮತ್ತು ಮರಳು ಇಲ್ಲ, ಸಿಮೆಂಟು ಮರಳು ತಂದು ಹಾಕ್ಸ್ಬಿಡ್ರಿ. ಇನ್ನು 3 ದಿವಸ ಆದಮೇಲೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಹಿಡ್ಕೊಂಬಿಡ್ತೀವಿ. ಸರಿ ಆಯಿತು, ಕ್ಯೂರಿಂಗ್ ಆಗಲಿ. ಇನ್ನೊಂದು 4-5 ದಿವಸ ಬಿಟ್ಟು ಪ್ಲಾಸ್ಟಿಂಗ್ ಮಾಡಿರಂತೆ. ಅಷ್ಟೊತ್ತಿಗೆ ಸಿಮೆಂಟು ಮರಳು ನಿಮ್ಗೆ ಏನೇನು ಬೇಕು ಅದೆಲ್ಲನ ತರಿಸ್ಕೊಡ್ತೀನಿ. ಬೇಗ ಬೇಗ ಆಗ್ಬೇಕು ಕೆಲಸ. ಅಯ್ಯಮ್ಮ ತುಂಬ ಸಿಟ್ಟು, ಕೆಲಸ ಆಗಿಲ್ಲ ಅಂದರೆ ನಮ್ಮನ್ನು ಬೈತೈತೆ. ನೀವು ಬೇಗ ಬೇಗ ಕೆಲಸ ಮಾಡಿಸ್ಬೇಕು, ಹುಡುಗರು ಕರ್ಕೊಂಬಂದು, ಗೊತ್ತಾಯ್ತಾ? ಏನಣ್ಣ, ಯಾವಾಗಿಂದ ಮತ್ತೆ ಕೆಲಸ ಶುರು ಆಗೋದು? ಓ ಅಕ್ಕ, ಇನ್ನೊಂದು 4-5 ದಿವಸ ಸಿಮೆಂಟು ಮತ್ತು ಸಿಮೆಂಟು ಮರಳು ಇಲ್ಲ, ಅದು ಬಂದಮೇಲೆ ಶುರು ಮಾಡ್ತಾರೆ. ಇನ್ನು 4-5 ದಿವಸ ಆಗುತ್ತೆ. ನಿಮ್ದು ಇನ್ನೊಂದು ತಿಂಗಳೊಳಗೆ ಎಲ್ಲ ಮುಗಿಸ್ಕೊಟ್ಬಿಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಆರಾಮಾಗಿ ಡೇಟ್ ಫಿಕ್ಸ್ ಮಾಡ್ಕೊಬಿಡ್ರಿ ಗೃಹ ಪ್ರವೇಶಕ್ಕೆ. ನಮ್ಮ ಹುಡುಗರು ಬೇಗ ಬೇಗ ಮಾಡ್ತಾರೆ ಕೆಲಸನ. ಹೌದಾ, ಆದಷ್ಟು ಬೇಗ ಮುಗಿಸ್ಕೊಡ್ರಿ. ತಕ್ಷಣ ನಾವು ಗೃಹ ಪ್ರವೇಶ ಮಾಡಿ ಬಂದ್ಬಿಡ್ಬೇಕು. ಯಾಕೆಂದ್ರೆ ನಮ್ಮ ಮನೆ ಸೋರ್ತೈತೆ. ನಮ್ಮ ಹುಡುಗರೆಲ್ಲನ ಮಳೆ ಪಡೆ ಬಂದ್ರೆ ಮನಿಕಮ್ಮಕ್ಕಾಗಲ್ಲ. ಏನೋ ಇಂಚಿನಾಗ ಒಂದಿಷ್ಟು ಮನಿಕಬೋದು, ಆದ್ರೆ ಅಲ್ಲಿ ಗಾಳಿ ಥಂಡಿ ಮನಿಕಮ್ಮಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿನಗೆ ಎಲ್ಲ ದುಡ್ಡು ಕೊಟ್ಟಿದ್ದೀನಿ, ಆದಷ್ಟು ಬೇಗ ಮನೆ ಕ್ಲಿಯರ್ ಮಾಡ್ಕೊಡ್ಬೇಕಣ್ಣ. ಆಯ್ತಮ್ಮ, ನಾನು ಹೇಳ್ತಾ ಇದ್ದೀನಲ್ಲ 1 ತಿಂಗಳು ಆಗುತ್ತೆ ಅಂತ. 1 ತಿಂಗಳು ಆಗಲಿಲ್ಲ ಅಂದರೆ ಕೇಳು, 1 ತಿಂಗಳ ಮೇಲೆ 1 ವಾರ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಈ ಮನೆ ಇನ್ನೇನು ಟೈಮ್ ತಗೊಳ್ಳಲ್ಲಮ್ಮ, ಬೇಗ ಮುಗಿಸ್ಕೊಡ್ತೀವಿ. ಇನ್ನೇನು ಆಯ್ತಲ್ಲ ಪ್ಲಾಸ್ಟಿಂಗ್ ಒಂದಾದರೆ ಆಮೇಲೆ ಪೇಂಟು, ಗೋಡೆ, ಕಿಟಕಿ, ಆಮೇಲೆ ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಇರ್ತವೆ, ಕಲ್ಲು ಹಾಕೋದು ಅದೆಲ್ಲನ, ಅವೆಲ್ಲ ಮುಗಿತಾವೆ ಬಿಡ್ರಿ ಬೇಗ ಬೇಗ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಸರಿ ಕಣಣ್ಣ, ಹೆಂಗೋ ಅತ್ಲಾಗೆ ನೀನು ಚೆನ್ನಾಗಿ ನಿಂತ್ಕೊಂಡು ಕೆಲಸ ಮಾಡ್ಸೋದಕ್ಕೆ ಬೇಗ ಬೇಗ ನಮ್ಮ ಮನೆ ಆಗ್ತೈತೆ. ತುಂಬ ಸಂತೋಷ ಕಣಣ್ಣ. ಹಂಗೇನೆ ಇನ್ನು ಮೊದಲು ಕೆಲಸನೂ ಆದಷ್ಟು ಬೇಗ ಮುಗಿದ್ರೆ ನಮಗೂ ತುಂಬ ಸಂತೋಷ ಆಗುತ್ತೆ. ಆಯ್ತು ಕಣ್ರಿ ಗಿರೀಶಣ್ಣವ್ರೆ, ಮಾಡ್ಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ನಾವಿದ್ದೀವಲ್ಲ, ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಬೆಳಗ್ಗೆ ಸಂಜೆ ಬಂದು ಏನು ಕೆಲಸ ಆಗಿದೆ ಅಂತ ನಾನು ನೋಡ್ಕೊಂಡು ಹೋಗ್ರಿ. ಹಂಗೇನೆ ಕ್ಯೂರಿಂಗ್ ಮಾಡಿರಿ. ಕ್ಯೂರಿಂಗ್ ಮಾಡೋದು ತುಂಬ ಮುಖ್ಯ. ಯಾಕೆಂದರೆ ನಾವು ಎಷ್ಟೇ ಸಿಮೆಂಟು ಮರಳು ಹಾಕಿ ಕಟ್ಟಿದ್ರೂ ಮನೆ ಭದ್ರವಾಗಿರಬೇಕು ಅಂದರೆ ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು. ಚೆನ್ನಾಗಿ ನೀರು ಬಿಡಬೇಕು ಎಲ್ಲ ಗೋಡೆಗಳಿಗೂ, ಗೊತ್ತಾಯ್ತಾ? ಸರಿ ಅಣ್ಣ, ಆಯಿತು. ಅದ್ರ ಜವಾಬ್ದಾರಿ ನಮ್ಮದೇ ಬಿಡ್ರಿ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡಿರಿ ಬೇಗ ಬೇಗ. ಸರಿ ಆಯಿತು, ನಾವು ಇನ್ನು 4-5 ದಿವಸ ಬಿಟ್ಟು ಕೆಲಸ ಶುರು ಮಾಡ್ತೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಬರಲಿಲ್ಲಲ್ಲ ಕೆಲಸಕ್ಕೆ ಅಂತಾನ. ನಾವು ಹೋಗ್ತೀವಿ, ಈಗ ಸ್ವಲ್ಪ ಕೆಲಸ ಐತೆ ಇನ್ನೊಂದು ಬಿಲ್ಡಿಂಗ್ ಹತ್ರ, ಅಲ್ಲಿಗೆ ಹೋಗಬೇಕು. ಸರಿ ಆಯ್ತಣ್ಣ, ಹೋಗಿ ಬರ್ರಿ, ಒಳ್ಳೇದಾಗಲಿ. ಇವಕ್ಕ ನೇತ್ರಕ್ಕ? ಸರಿ ಅಣ್ಣ, ಆಯ್ತು. ಮತ್ತೆ ಮರಿಬೇಡ್ರಿ, ಇನ್ನು 4 ದಿವಸ 5 ದಿವಸ ಆದಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಕೊಡ್ಬೇಕಣ್ಣ. ಸರಿ ಆಯ್ತಕ್ಕ, ಮುಗಿಸ್ಕೊಡ್ತೀವಿ ಹೇಳಿ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ. ಅಣ್ಣ ಬನ್ನಿ ನಾವು ಹೋಗೋಣ. ಸರಿ ಆಯ್ತು, ನಡಿ ಹೋಗೋಣ. ಈ ಒಳಗೆಲ್ಲ ತುಂಬಾ ಚೆನ್ನಾಗಿದೆ ರೂಮ್ಗಳು, ಅಡುಗೆ ಮನೆ, ಹಾಲು ಎಲ್ಲನ ಚೆನ್ನಾಗಿ ಎಲ್ಲ ಪ್ಲಾನ್ ಮಾಡಿ ಮಾಡಿಸಿದ್ದೀನಿ. ನಡೀರಿ ನೋಡೋಣ.
ಹೌದಾ, ನೋಡೋಣ ಬಾ. ದಿನ ನೀರು ಯಾರು ಅಪ್ಪ ಆಗ್ತೈತಾ? ಹ್ಞೂ ನಿಮ್ಮ ಅಪ್ಪನೂ ಹಾಕ್ತಾರೆ, ನಾನು ಬರ್ತೀನಿ. ಮಾವನ್ಗೆ ಮೇಲ್ಕೆಲ್ಲ ಬಿಡಕ್ ಆಗಲ್ವಲ್ಲ, ಅದಕ್ಕೆ ನಾನೇ ಬಂದು ಹಾಕ್ತೀನಿ. ಕೆಳಗಿರೋಕೆಲ್ಲ ಅವರೇ ಬಿಡ್ತಾರೆ. ನಡೀರಿ ಒಳಗೆ ಹೋಗೋಣ. ಓ, ತುಂಬ ಚೆನ್ನಾಗೈತೆ ಹಾಲಲ್ವಾ ಇದೆಲ್ಲನ? ಅದು ಅಡುಗೆ ಮನೆ ಚೆನ್ನಾಗೈತೆ ನೇತ್ರ, ಪ್ಲ್ಯಾನಿಂಗ್ ಎಲ್ಲನ. ಮತ್ತೆ ನಾನು ಪ್ಲಾನ್ ಮಾಡೀನಿ ಅಂದ್ರೆ ಚೆನ್ನಾಗಿಲ್ದೇ ಇರುತ್ತಾ? ನಾನೇ ನಿಂತ್ಕೊಂಡು ಈ ಅಡುಗೆ ಮನೆ ಹಿಂಗ್ ಬರ್ಲಿ, ಹಾಲು ಇಷ್ಟ ಅಡಿ ಅಗಲ ಅಷ್ಟಡಿ ಉದ್ದ ಇರ್ಲಿ ಅಂತ ಎಲ್ಲ ಪ್ಲಾನ್ ಮಾಡಿ ಮಾಡಿಸ್ತಾ ಇರೋದು. ಹೆಂಗೋ ಬಿಡು ನೇತ್ರ, ನಿನ್ನ ಮದುವೆ ಆಗಿದ್ಕೆ ನನಗೆ ಹೊಸ ಮನೆ ಕಟ್ಟುವಂಥ ಭಾಗ್ಯನಾದರೂ ಸಿಕ್ತು. ಈ ಮನೆಗೆ ಇನ್ಮೇಲೆ ಇರ್ಬೋದು ಆರಾಮಾಗಿ ಅಲ್ವಾ? ನನ್ನ ತಿಂಗಳು ಆದ ತಕ್ಷಣ ಈ ಮನೆಗೆ ಬಂದುಬಿಡೋಣ. ಈಗಲಾದ್ರೂ ನಿಮ್ಗೆ ನನ್ನ ಬೆಲೆ ಏನು ಅಂತ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಬಿಡ್ರಿ. ನಾವು ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಕಟ್ಸೋವಷ್ಟದೇ ನಾವು ಅಜ್ಜಿ ತಾತ ಆಗಿರ್ತಿದ್ವಿ. ಹೆಂಗೋ ನಿಮ್ಮ ಅಪ್ಪ ದುಡ್ಡು ಕೊಡೋಷ್ಟರಲ್ಲಿ ಮನೆ ಕಟ್ಸೋಕ್ಕಾದ್ರೂ ಆಯ್ತಲ್ಲ. ಅಲ್ಲ ನೀನು ಈ ಮಂತಕ್ಕೆ ಬಂದಿದ್ಯೋ ಇಲ್ವೋ? ಅಲ್ಲ ಏನು ಗೊತ್ತಿಲ್ಲದೆ ಇರೋ ಥರ ನೋಡ್ತಿದ್ಯಾ? ನಾನು ನಾಳೆ ಬಂದಾಲೆ ಒಂದು ತಿಂಗಳು ಮೇಲಾಯ್ತು ನೇತ್ರ, ಈ ಕಡೆಗೆ ಬಂದೇ ಇಲ್ಲ. ಬಂದರೂ ಇನ್ನೇನು ಅಲ್ಲೇ ಹೊರಗಡೆ ನೋಡ್ಕೊಂಡು ಹಂಗೆ ಹೋಗ್ತಿದ್ದೆ, ಒಳಗೆ ಬಂದೇ ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಅಂತ ಒಂದು 15 ದಿವಸದಿಂದ ಇತ್ಲಾಗ ಬಂದೇ ಇಲ್ಲ. ಒಳಕ್ಕಂತೂ ಬಂದೇ ಇಲ್ಲ ಬಿಡು ನಾನು ಯಾವತ್ತೂ. ಬಂದಿಲ್ವಾ? ಅಯ್ಯೋ ನಿನಗೆ ಜವಾಬ್ದಾರಿ ಇಲ್ಲ ನೋಡು. ನಾನು ಹೆಂಗೋ ನಾನು ಬುದ್ಧಿವಂತೆ ಆಗೋದಕ್ಕೆ ಜವಾಬ್ದಾರಿಯಿಂದ ಎಲ್ಲ ಕೆಲಸನ ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದೀನಿ. 2 ರೂಮು, ಹಾಲು, ಅಡುಗೆ ಮನೆ, ಬಾತ್ರೂಮು, ಬಚ್ಚಲು ಎಲ್ಲ ಮಾಡಿಸಿದ್ದೀವಿ. ಅಡುಗೆ ಮನೆನಾ ಇದು? ಅದು ಅಡುಗೆ ಮನೆ. ಈ ಕಡೆ ರೂಮು, ಈ ಕಡೆ ಹಿಂಗೆ ಹೊರಕ್ಕೆ ಹೋಗಕ್ಕೆ ಈ ಕಡೆ ಒಂದು ಬಾಗಿಲು ಚಿಕ್ಕದಾಗಿ. ಹೌದಾ? ಹೆಂಗೋ ಬೇಗ ಮನೆ ಆಗ್ತಾಯ್ತಲ್ಲ, ಅಷ್ಟೇ ಸಾಕು ಬಿಡು. ನೇತ್ರ 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 ಯಾರೋ ಕರಿತಾ ಇದ್ದಾರೆ ನೋಡು, ಯಾರು ಬಂದಂಗಾಯ್ತು. ಯಾರದು? ಬರೀ ಒಳಕ್ಕೆ ಇಲ್ಲೇ ಇದ್ದೀವಿ. ನೇತ್ರ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವಿಬ್ರು? ನಾನು ನಿಮ್ಮ ಅಂತಕ್ಕೆ ಹೋಗಿದ್ದೆ, ನೀನು ನೋಡ್ಕೊಂಡು ನೀನು ನೋಡ್ರಿ ಇಲ್ಲಿಗೆ ಬಂದಿದ್ಯಾ? ನನ್ನ ಗಂಡ ಮನೆ ನೋಡ್ಕೊಂಬರೋಣ ಬಾ, ಎಲ್ಲಿವರೆಗೂ ಆಯ್ತು, ನಾನು ಸರಿಯಾಗಿ ನೋಡೇ ಇಲ್ಲ, 15 ದಿವಸ ಆಯ್ತು ಆ ಕಡೆಗೆ ಹೋಗಿ ಅಂತಂದ್ರ, ಅದಕ್ಕೆ ಕರ್ಕೊಂಬಂದಿದ್ದೆ. ನೋಡು ನನ್ನ ಗಂಡ ಒಳಕ್ಕೆ ಬಂದಿಲ್ವಂತೆ ಈ ಮೋಲ್ಡೆಲ್ಲ ಹಾಕಿದ್ಮೇಲೆ. ಇವಾಗ ನಾನು ಕೇಳ್ತಾ ಇದ್ದಾರೆ ಅಡುಗೆ ಮನೆನಾ ರೂಮಾ ಅಂತಾನ. ಯಾವಾಗ ಬಂದೆ ಊರಿಂದ ನೀನು? ನಾನು ನಿನ್ನೆ ಸಾಯಂಕಾಲನೇ ಬಂದೆ ನೇತ್ರ. ಅಲ್ಲೇನೆ ಸಾಯಂಕಾಲ ಆಗಿತ್ತಾ, ಅದಕ್ಕೆ ನಿಮ್ಮ ಮನೆ ಕಡೆಗೆ ಬರಲಿಲ್ಲ. ಏನು ಗಿರೀಶನ್ಗೆ ಕೆಲಸ ಇಲ್ವಾ ಇವತ್ತು? ಹೌದಾ? ಮತ್ತೆ ಇರು ಒಂದು ನಿಮಿಷ. ನಾವಿಬ್ರು ನಿಧಾನಕ್ಕೆ ಮಾತಾಡ್ಕೊಂಡ್ ಬರ್ತೀವಿ, ನೀವು ಹೋಗಿ ಮಾತಾಕ್ ಹೋಗಿ ಏನಾರ ಕೆಲಸ ಇದ್ದೆ ಮಾಡೋಗ್ರಿ, ಇಲ್ಲ ಊಟ ಮಾಡ್ಬೇಕಂದ್ರೆ ಊಟ ಮಾಡೋಗ್ರಿ, ನಾ ಬರ್ತೀವಿ ನಿಧಾನಕ್ಕೆ. ಓ ಸರಿ ಸರಿ ಆಯ್ತು, ನೀವಿಬ್ರು ಫ್ರೆಂಡ್ಗಳು ಜೊತೆಗೆ ಸೇರ್ಬಿಟ್ರೆ ಇನ್ನು ನಮ್ಮಂತಾರು ಉಳಿಗ ಇಲ್ಲಿ ಇರೋಕ್ಕಾಗುತ್ತಾ? ಸರಿ ಆಯ್ತು ಬಿಡು ನೇತ್ರ, ನಾನು ಹೋಗ್ತೀನಿ. ನೀವು ಅದೆಷ್ಟೊತ್ತು ಮಾತಾಡ್ತಿರೋ ಏನೋ ಗೊತ್ತಿಲ್ಲ, ನಿಧಾನ ಮಾತಾಡ್ಕೊಂಡು ಬರ್ರಿ, ನಾನು ಹೋಗಿರ್ತೀನಿ. ಸುಮ್ಮನೆ ಹೋಗು, ಏನು ನಾವೇನೇನು 1 ಗಂಟೆ ಗಟ್ಟಲೆ ಮಾತಾಡಲ್ಲ, ಏನು ಒಂದು ಅರ್ಧ ಗಂಟೆ ಅಲ್ಲ 1/4 ಗಂಟೆ ಅಷ್ಟೇನೆ ಬಂದ್ಬಿಡ್ತೀವಿ, ಹೋಗು. ನೇತ್ರ ನಿಮ್ಮ ಮನೆ ಅಂತೂ ಇಂತೂ ಒಂದು ಲೆವೆಲಿಗೆ ಬಂತು, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 1 ತಿಂಗಳು 1.5 ತಿಂಗಳಿಗೆ ಆಗುತ್ತೆ ಅನ್ಸುತ್ತೆ ಅಲ್ವೇ? ಏನೋ ನೋಡೋಣ. ಮೇಸ್ತ್ರಿ ಅವಣ್ಣಯ್ಯ ಇತ್ತು ಬೆಳಗ್ಗೆ ನಾವು ಬಂದಾಗ, ಆ ಅಣ್ಣಯ್ಯನ ಹಂಗಂತೂ 1 ತಿಂಗಳು ಅಷ್ಟೊತ್ತಿಗೆ ಮುಗಿಸ್ಕೊಡ್ತೀನಿ ಅಂತಾನ. ನೋಡೋಣ, ಗೋಡೆ ಕಟ್ಟೋದು ಮೋಲ್ಡ್ ಹಾಕೋದೆಲ್ಲ ಜಲ್ದಿ ಆಗುತ್ತೆ ಕಣೆ ಗೌರಿ. ಈ ಕಲ್ಲು ಹಾಕೋದು, ಪ್ಲಾಸ್ಟಿಂಗ್ ಮಾಡೋದು, ಆಮೇಲೆ ವೈರಿಂಗ್ ಮಾಡೋದು, ಮತ್ತೆ ಇನ್ನೇನು ಪೇಂಟ್ ಮಾಡೋದು, ಬಾಗಿಲು ಚಿಲ್ಕ ಕಿಟಕಿಗಳು ಇಡೋದು, ಅವೇ ಲೇಟ್ ಆಗೋದು. ನೋಡೋಣ, ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತಾನ ಹೇಳೈತವ ಅಣ್ಣ. ಮತ್ತೆ ಏನ್ ಸಮಾಚಾರ? ತವ್ರ ಮನೆಗೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಹೆಂಗೆ, ಅಥವಾ ಬೈದ್ರು? ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕಣೆ ನೇತ್ರ, ನಾನು ಮೊದಲು ಹೋಗ್ತಿದ್ದಂಗೆನೆ ನಮ್ಮ ಅಣ್ಣಯ್ಯ ಸಿಟ್ಟು ಮಾಡ್ಕೊಂಡು ಬೈದ. ನಮ್ಮ ಅತ್ತಿಗೆ ಏನು ಅಂಬ್ಲಿಲ್ಲ, ಅವಳೇ ಸಮಾಧಾನ ಮಾಡಿದ್ಲು. ಸಮಾಧಾನ ಮಾಡಿ ನಮ್ಮ ಅಣ್ಣನಿಗೂ ಹೇಳಿ ಸುಮ್ಮನಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಗಂಡನೇ ಕ್ಷಮಿಸಿದ್ಮೇಲೆ ನಾವಿನ್ನೇನು ಅಂತಾನ ಹೇಳಿದ್ಕೆ ನಮ್ಮ ಅಣ್ಣನೂ ಕ್ಷಮಿಸ್ತಾ ಹೆಂಗೋ ಒಂದು ದಿವಸ ಇದ್ದು ನಿನ್ನೆ ಸಾಯಂಕಾಲ ಬಂದೆ. ನಿಮ್ಮ ಮನೆಗೆ ಹೋಗಿದ್ದಮ್ಮ. ಹೌದಾ? ಏನು ಗುಲಾಬಿ ಸೀಮಂತ ಮಾಡಿದ್ರಂತ, ಏನಾಯ್ತು? ಸೀಮಂತನೂ ಮಾಡಿದ್ದಾಯ್ತು, ಅವಳಿಗೆ ಹೆರಿಗೆನೂ ಆಗಿದ್ದಾಯ್ತು ಆಲೇನೆ. ಹೆರಿಗೆ ಆಯ್ತಾ ಗುಲಾಬಿಗೆ? ಎಂತ ಮಗು, ಚೆನ್ನಾಗಿದ್ದಾರಾ? ನಾನೇನು ಹೋಗ್ಲಿಲ್ಲಮ್ಮ ನೋಡಕ್ಕೆ, ಆ ಮಲ್ಲಿನಿ ಹಂಗಂತಿದ್ಲು, ಅಲ್ಲೇ ಹೆರಿಗೆನೂ ಆಯ್ತು ಚೆನ್ನಾಗಿದ್ದಾಳೆ ಅಂತಾನ ಹೇಳ್ತಿದ್ಲು ಮಲ್ಲಿ, ಹೆಣ್ಣು ಹುಡುಗಿ ಅಂತೆ. ಸೀಮಂತ ಮಾಡಿದ್ರಂತ ನಮ್ಮಮ್ಮ ಯಾರೇನೆ ಅವ್ರ ಖರ್ಚಿಕ್ಕಿ? ಹ್ಞೂ ಕಣೆ ನೇತ್ರ, ನಾನು ಹಂಗೆ ಕೇಳಿದೆ, ನೀವು ಯಾಕೆ ಖರ್ಚು ಮಾಡಕ್ಕೆ ಹೋಗಿದ್ರಿ ಅಮ್ಮೋರೆ ಅಂತಾನ. ನಿಮ್ಮ ಅಜ್ಜಿ ಅಂತೆ, ನಿಮ್ಮ ಅಜ್ಜಿ ಹೇಳಿದ್ಮೇಲೆ ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ತಡೆಯೋಕ್ಕೆ ಶಕ್ತಿ ಇಲ್ಲ, ತಡೆಯೋಕೆ ಆಗೋದೇ ಇಲ್ಲ ಬಿಡು, ಅತ್ತಿಮ್ಮಜ್ಜಿ ಹೇಳಿದ್ಮೇಲೆ. ಅದಕ್ಕೆ ಸೀಮಂತನೂ ಮಾಡೋರಂತೆ. ಈಗ ಏನೋ ಮಲ್ಲಿನೇನೆ ಊಟ ತಗೊಂಡೋಗೋದಕ್ಕೆ ಅಮ್ಮವರು ಬೈದ್ರ ನಿಮ್ಮ ಅಮ್ಮಯ್ಯ, ಅದಕ್ಕೇನೆ ಇವತ್ತೊಂದು ದಿವಸ ತಗೊಂಡೋಗ್ತೀನಿ ಅಂತ ತಗೊಂಡೋದ್ಲಂತೆ. ನಾಳೆಯಿಂದ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಇವತ್ತಿಂದಾನ. ನೆನ್ನೆ ಏನೋ ತಗೊಂಡೋಗಿಲ್ಲಂತೆ, ಅಲ್ಲ ಮೊನ್ನೆ ಏನೋ, ನೆನ್ನೆ ಹೆಂಗೆ ಮಾಡಿದ್ರೋ ಗೊತ್ತಿಲ್ಲ, ನಾನೇನು ಆ ಕಡೆ ಹೋಗ್ಲಿಲ್ಲ. ಇಷ್ಟ ಆಯ್ತು ನೋಡು. ನೀನು ಹೋಗಲ್ವೇ ನೋಡ್ಕೊಬರಕ್ಕೆ ಗುಲಾಬಿ ಹೆರಿಗೆ ಆಗಿರೋದಕ್ಕೆ? ನಾನೇ ಹೋಗೋಣ ಅವಳು ನೋಡಕ್ಕೆ? ಅಯ್ಯ ಅವಳೆ ನಿಂದ್ಲಾಳ ಮುಂದ್ಲಾಳ ಅಥವಾ ಏನೋ ನಮ್ಮ ಸಂಬಂಧಿಕ್ರೆ ಯಾರು ಅಲ್ಲ, ನನ್ನ ತವ್ರ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇದ್ದವಳು. ಅಷ್ಟಕ್ಕೆ ನಾನು ಯಾಕೆ ಅವಳನ್ನ ನೋಡ್ಕೊಂಬರಕ್ಕೆ ಹೋಗೋಣ? ನಾನೇನು ಹೋಗಲ್ಲಮ್ಮ. ಯಾವಾಗ ನಾನು ಏನಾನ ಕೆಲಸ ಇದ್ದಾಗ ಹೋಗ್ತೀನಲ್ಲ, ಅವಾಗ ನೋಡ್ಕೊಂಡು ಮಾತಾಡ್ಸ್ಕೊಂಬಂದ್ರೆ ಆಯ್ತು ಬಿಡು. ಅದು ಸರಿನೇ ತಗ, ಏನು ಅವಳು ನೋಡಕ್ಕಂತಾನೆ ಯಾಕೆ ಹೋಗ್ತೀಯ? ಇಲ್ಲಿ ಬೇರೆ ಮನೆ ಕೆಲಸ ನಡೀತಾ ಐತೆ, ಈ ಕೆಲಸ ಎಲ್ಲ ಬಿಟ್ಟು ಹೋದ್ರೆ
ಆಮೇಲೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವಾ ಅಲ್ವೇ? ಹ್ಞೂ ಹೌದು, ಆದರೆ ಸೀಮಂತ ಮಾಡಬಾರ್ದಾಗಿತ್ತು. ಏನು ಮನೆ ಕೆಲಸ ಮಾಡಕ್ಕೆ ಸರಿಯಾಗಿ ಸಂಬಳ ಕೊಡ್ತಿದ್ವಿ, ಊಟ ಮಾಡ್ತಿದ್ಲು, ಹಂಗೋ ಹಿಂಗೋ ಅದು ಇದು ತಗೊಂಡು ಹೋಗ್ತಿದ್ಲು, ಕಾಳು ಕಡಿ ಎಲ್ಲನ. ನನಗೇನೋ ಮಲ್ಲಿದೆ ಏನೋ ಕಿತಾಪತಿ ಅನ್ಸುತ್ತೆ. ಆ ಮಲ್ಲಿನೇ ಏನೋ ಮಾಡಿರ್ತಾಳೆ ಸೀಮಂತ ಮಾಡಂಗಿ. ಹ್ಞೂ ಕಣೆ, ಅವಳೆ ಅಂತೆ ಸೀಮಂತ ಬೇಡ ಅಂತನ ಆಲೆ ನಿಮ್ಮಮ್ಮ ಹೇಳಿತ್ತಂತೆ ನಿಮ್ಮ ಅಣ್ಣಗೂ ನಿಮ್ಮ ಮಲ್ಲಿಗೂ. ಆಮೇಲೆ ಆ ಅಜ್ಜಿ ಬಂದು ಏನು ಮಾತಾಡ್ತಿರೋದು ಯಾಕೆ ಅಂತ ಕೇಳಿದಾಗ ಆ ಮಲ್ಲಿ ಸುಮ್ಮನೆ ಇರಬೇಕಾ ಬೇಡವಾ, ಹೋಗಿ ಆ ಅಜ್ಜಿ ಕಿವಿಯಾಗ ಎಲ್ಲ ಹೇಳ್ಬಿಟ್ಲಂತೆ, ಹಿಂಗೆ ಸೀಮಂತ ಮಾಡೋಣ ಅಂತಿದ್ದೀವಿ, ಅತ್ತೆ ಬೇಡ ಅಂತೈತೆ ಅಂತನ ಹೇಳ್ಬಿಟ್ಲಂತೆ. ಆವಾಗ ಅಜ್ಜಿ ನಿಮ್ಮಮ್ಮನ ಬಾಯಿ ಮುಚ್ಚಿ ಮಾಡ್ರಿ ಸೀಮಂತ ಅಂತನ ಹೇಳ್ತಂತೆ. ನಂಗೆ ಅಂದ್ಕೊಂಡೆ ಹಿಂಗೆ ಏನೋ ಆಗಿರುತ್ತೆ ಅಂತನ, ಹಂಗೆ ಆಯ್ತು ನೋಡು. ನಡಿ ಹೋಗೋಣ ಮಂತಕ್ಕೆ. ಸರಿ ಬಾರಮ್ಮ, ನೀನು ಹೋಗಿ ಎಲ್ಲ ಕೇಳ್ಕೆಂಬ ಏನಾಯ್ತು ಅಂತ ಹೇಳಿದ್ದಲ್ಲ, ಅದಕ್ಕೆ ಹೋಗಿದ್ದೆ. ಹೇಳೋಣ ಅಂತ ಬಂದೆ ಇವಾಗ. ಮಂತಕ್ಕೆ ಹೋಗಿದ್ದೆ ಹಂಗೂನು ನಿಮ್ಮ ಅತ್ತಿತ್ತು, ಅದಕ್ಕೆ ಇಲ್ಲಮ್ಮ ಅವರು ಎಲ್ಲೋ ಹೊಸಮಂತಕ್ಕೆ ನಾನು ಹೋಗಿರ್ಬೇಕೇನೋ, ಅವನು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು, ಇಬ್ರು ಅಲ್ಲಿ ಹೋಗಿರ್ಬೇಕೇನೋ ಅಂತಾನ ಹಂಗಂತು, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಸೀದಾನ. ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.